ಇದು ಅರಸೀಕೆರೆ ತಾಲೂಕಿಗೆ ಶಿವಲಿಂಗೇಗೌಡರು ಹೇಳ್ದಂಗೆ ಇದೊಂದು ಐತಿಹಾಸಿಕವಾದಂತಹ ದಿನ. ಈ 3 ಬಾರಿ ನಾವು ಈ ಕಾರ್ಯಕ್ರಮವನ್ನು ಮುಂದೂಡಿ ಈ ಕಾರ್ಯಕ್ರಮವನ್ನು ಮುಖ್ಯಮಂತ್ರಿ ನಾವಿಬ್ರು ಸೇರಿ ನಿಗದಿ ಮಾಡಿ ಇವತ್ತು ಇಲ್ಲಿಗೆ ಬಂದಿದ್ದೇವೆ. ಬರಬೇಕಾದ್ರೆ ಸುಮ್ಮನೆ ಬರಲಿಲ್ಲ. ನೀವು ಅರಸೀಕೆರೆಯ ಮಹಾಜನತೆ, ನೀವು ಹಾಸನ ಜಿಲ್ಲೆಯವರು, ಇಡೀ ರಾಜ್ಯದಲ್ಲಿ 136 ಸೀಟ್ ಗೆದ್ದಾಗ ಇದೊಂದು ಸೀಟನ್ನ ಗೆಲ್ಲಿಸಿ, ಇದ್ರ ಜೊತೆಗೆ ಒಂದು ಪಾರ್ಲಿಮೆಂಟ್ ಸೀಟನ್ನು ಗೆಲ್ಲಿಸಿ ನಮ್ಮ ರಾಜ್ಯಕ್ಕೆ ಹಾಸನ ಜಿಲ್ಲೆಗೆ 2 ಕಣ್ಣುಗಳು ಕೂಡ ಇವೆ ಅನ್ನೋದನ್ನ ತೋರಿಸಿ ನಮ್ಗೆ ಶಕ್ತಿಯನ್ನು ತುಂಬಿದ್ದೀರಿ. ಅದಕ್ಕೆ ನಿಮ್ಮೆಲ್ಲರೂ ಕೂಡ ಋಣವನ್ನು ತೀರಿಸಬೇಕು ಅಂತ ಹೇಳಿ ನಾವೆಲ್ಲ ಇಲ್ಲಿಗೆ ಬಂದಿದ್ದೇವೆ. ಬರಕ್ಕಿನ ಮುಂಚಿತವಾಗಿ ಈ ಶಿವಲಿಂಗೇಗೌಡರ ಕಾಟ ನಮ್ಗೆ ಬಹಳ ಜಾಸ್ತಿ ಇದೆ. ನನ್ನ ಮನೆ, ಸಿದ್ದರಾಮಯ್ಯನವ್ರ ಮನೆಗೆ 4 ಜೊತೆ ಚಪ್ಪಲಿ ಸೌಸಿರ್ಬೇಕು. ಅವರು ಅಣ್ಣ ನಾ ಋಣ ತೀರಿಸಬೇಕು, ಈ ಕೆಲ್ಸಗಳಿಗೋಸ್ಕರ ನಾನು ದಳ ಬಿಟ್ಬಿಟ್ಟು ಕಾಂಗ್ರೆಸ್ ಬಂದಿದ್ದೀನಿ, ನೀವು ಸಹಾಯ ಮಾಡಲೇಬೇಕು ಅಂತ ಹೇಳಿ ಬಹುಶಃ ಕನಕಪುರ ಕ್ಷೇತ್ರಕ್ಕಿಂತ ವರ್ಣಾ ಕ್ಷೇತ್ರಕ್ಕಿಂತ ಅತಿ ಹೆಚ್ಚು ಕೆಲಸಗಳನ್ನ ಈ ಅರಸೀಕೆರೆ ಕ್ಷೇತ್ರದಲ್ಲಿ ಮಾಡ್ತಿದ್ದಾರೆ ಅಂತ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ. ನಮ್ಮ ತಾಲೂಕಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಇಲ್ಲ, ಕನಕಪುರದಲ್ಲಿ ಡಿಪ್ಲೊಮಾ ಕಾಲೇಜ್ ಇಲ್ಲ, ನಮ್ಮೂರಿಗೆ ನೀರಿಲ್ಲ. ಇವತ್ತು ಎತ್ತಿನೊಳೆ ನೀರು ಕೊಡ್ಲೇಬೇಕು, ಹೇಮಾವತಿ ನೀರು ಕೊಡ್ಲೇಬೇಕು ಅಂತೇಳಿ ಹೋರಾಟ ಮಾಡಿ ಮೊನ್ನೆ ಕ್ಯಾಬಿನೆಟ್ ಅಲ್ಲಿ ಸಬ್ಜೆಕ್ಟ್ ತೆಗೆದುಕೊಂಡು ಬಂದು ಕ್ಯಾಬಿನೆಟ್ ಅಲ್ಲಿ ಅಪ್ರೂವ್ ಮಾಡಿಸಿ ಇವತ್ತು ಇಲ್ಲಿಗೆ ನಿಮ್ಮೆಲ್ಲರ ಮುಂದೆ ಇದಕ್ಕೆ ಒಂದು ದೊಡ್ಡ ಸಾಕ್ಷಿ ಆಗುವಂತ ಕೆಲಸವನ್ನ ಇವತ್ತು ಅವ್ರಿಗೆ ಮಾಡಿದ್ದಾರೆ. ನಾನು ಅವ್ರಿಗೆ ಅಭಿನಂದಿಸ್ತೇನೆ. ಏಕೆಂದ್ರೆ ಭೀಷ್ಮ ಧರ್ಮರಾಯನ ಮಾತಾಡ್ತಾನೆ, ಸಮಾಜದಲ್ಲಿ 4 ಋಣಗಳನ್ನು ತೀರಿಸಬೇಕು. ಒಂದು ತಂದೆ ತಾಯಿ ಋಣ, ಒಂದು ದೇವರ ಋಣ, ಒಂದು ಗುರುವಿನ ಋಣ, ಒಂದು ಸಮಾಜದ ಋಣ. ಸಮಾಜ ಅಂದ್ರೆ ಮತದಾರರ ಋಣ. ಆ ಋಣವನ್ನ ಮಲ್ಲಿಕಾರ್ಜುನ್ ಖರ್ಗೆ ಅವರು ಯಾವ ರೀತಿ ಗುಲ್ಬರ್ಗದಲ್ಲಿ 371 ಮಾಡಿ ಆ ಭಾಗದ ಜನರಿಗೆ ಒಂದು ಶಾಶ್ವತವಾದಂತಹ ಕಾರ್ಯಕ್ರಮಗಳನ್ನು ಕೊಟ್ಟರು, ಅದೇ ರೀತಿ ಇಡೀ ರಾಜ್ಯದಲ್ಲಿ ಇವತ್ತು ಅರಸೀಕೆರೆ ಕ್ಷೇತ್ರ ಮಲ್ತಾಯಿಗೆ ಧೋರಣೆ ಆಗಿತ್ತು, ಅದನ್ನ ಶಿವಲಿಂಗೇಗೌಡರು ನಿವಾರಣೆ ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.